ಗುಡಪಾಕ 2 ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಹೇಳ್ತೀನಿ. ಬರೀ ಇಂಥದೆಯ ಚಂದನ ಫಾರ್ ದಿ ಫಸ್ಟ್ ಟೈಮ್ ಸ್ಟೇಷನ್ ಒಳಗಡೆ ಹೋಗಿದ್ದು ನನಗೆ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು. ನೆಕ್ಸ್ಟ್ ನನ್ನ ಡ್ರೀಮ್ ಬೈಕು ಇದೇನಂತ ಗೊತ್ತಾ, ಇದನ್ನ ಕಿತ್ಬಿಟ್ಟು ಇದು ಟ್ರಕ್ಕು ಫುಲ್ಲು ಬಿಸ್ಕೆಟ್. ಇದು ಇವರೆಲ್ಲ ದರ್ಶನ ಮಾಡಕ್ ಬಂದವ್ರೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ಹ್ಯಾಪಿ ಶಿವರಾತ್ರಿ. ಇವತ್ತು ಶಿವರಾತ್ರಿ ಹಬ್ಬ. ಮೇ ಬಿ ನಾನು ಈ ವ್ಲಾಗನ್ನು ನಿಧಾನಕ್ಕೆ ಅಪ್ಲೋಡ್ ಮಾಡ್ತೀನಿ, ಬಟ್ ಸ್ಟಿಲ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಏನಂತಂದರೆ, ನಾನು ರೀಸೆಂಟಾಗಿ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ಈ ಒಂದು ಪುಟ್ಟ ಶಿವಲಿಂಗನ ಪರ್ಚೇಸ್ ಮಾಡಿ ತೊಗೊಬಂದಿದ್ದೆ. ಬಟ್ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರಲಿಲ್ಲ. ಎಲ್ಲರೂ ಹೇಳ್ತಾರೆ ಮನೇಲಿ ಶಿವಲಿಂಗ ಇದ್ದರೆ ಪ್ರತಿದಿನ ಅಭಿಷೇಕ ಮಾಡಬೇಕು ಅಂತ. ಯಾಕೆ ಅಂದರೆ ವಿಷ್ಣು ಬಂದು ಅಲಂಕಾರ ಪ್ರಿಯ ಆ್ಯಂಡ್ ಶಿವ ಬಂದು ಅಭಿಷೇಕ ಪ್ರಿಯ. ಸೊ ಹಾಗಾಗಿ ಪ್ರತಿದಿನ ಮನೆಯಲ್ಲಿ ಶಿವಲಿಂಗ ಇಟ್ಕೊಂಡಿರೋರು ಅಭಿಷೇಕ ಮಾಡಲೇಬೇಕು ಅಂತ ಹೇಳ್ತಾರೆ. ಬಟ್ ನನಗೆ ಪ್ರತಿದಿನ ಅಭಿಷೇಕ ಮಾಡೋಕ್ಕಾಗಲ್ಲ. ಸೊ ನಂತರದವರು ಯಾವತ್ತು ಮಾಡಿಲ್ಲ ಅಂದರೂ ವರ್ಷದಲ್ಲಿ ಶಿವರಾತ್ರಿ ಹಬ್ಬದ ದಿನ ವಿಶೇಷವಾಗಿ ಶಿವನಿಗೆ ಅಥವಾ ಲಿಂಗ ಮನೆಯಲ್ಲಿದ್ದರೆ ಅದಕ್ಕೆ ಅಭಿಷೇಕ ಮಾಡಲೇಬೇಕು. ನಾನಿವತ್ತು ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ ಇದಿಷ್ಟು ಪಂಚಾಮೃತ ಅಭಿಷೇಕ ಮಾಡ್ತಾಯಿದ್ದೀನಿ. ಹಾಗೆ ಶಿವರಾತ್ರಿ ದಿನ ವಿಶೇಷವಾಗಿ ಶಿವನಿಗೆ ಪ್ರಿಯವಾಗಿರೋ ಭಸ್ಮ ಹಾಗೆ ಬಿಲ್ಪತ್ರೆಯಲ್ಲಿ ಅರ್ಚನೆಯನ್ನು ಮಾಡ್ತಾ ಇದ್ದೀನಿ. ನಮ್ಮ ಮನೆ ದೇವರು ಶಿವ ಆಗಿರೋದ್ರಿಂದ ನಮಗೆ ಶಿವರಾತ್ರಿ ಹಬ್ಬ ಹಾಗೆ ಗೌರಿ ಗಣೇಶ ಹಬ್ಬ ತುಂಬ ವಿಶೇಷ. ವರ್ಷದಲ್ಲಿ ಬರೋ ಎಲ್ಲ ಹಬ್ಬಗಳಿಗಿಂತ ಈ ಹಬ್ಬ ನಮಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇನ್ನು ಶಿವರಾತ್ರಿನ ಏನಕ್ಕೆ ಆಚರಿಸ್ತಾರೆ ಅಂತ ಹಲವಾರು ಕಥೆಗಳಲ್ಲಿ ಕೇಳಿರ್ತೀವಿ, ಹಾಗೆ ಶಿವಪುರಾಣದಲ್ಲಿ ಉಲ್ಲೇಖ ಆಗಿರುತ್ತೆ. ನಾನು ತಿಳ್ಕೊಂಡಿರೋ ಮಟ್ಟಿಗೆ ಶಿವ ಮತ್ತು ಪಾರ್ವತಿ ವಿವಾಹ ಆದಂತಹ ದಿನಾನೇ ಶಿವರಾತ್ರಿ. ಹಾಗೆ ಶಿವ ಸಮುದ್ರ ಮಂಥನದ ಸಮಯದಲ್ಲಿ ವಿಷವನ್ನ ಅಂದ್ರೆ ಹಾಲಾಹಲವನ್ನ ಗಂಟ್ಲಲ್ಲಿ ಇರಿಸ್ಕೊಂತಾರೆ. ಆ ವಿಷ ದೇಹಕ್ಕೆ ಸೇರಬಾರ್ದು ಅಂತ ಶಿವನಿಗೆ ನಿದ್ರೆ ಬರ್ದೇ ಇರಲಿ ಅಂತ ಎಲ್ಲ ದೇವತೆಗಳು ಸೇರಿ ರಾತ್ರಿ ಎಲ್ಲ ಶಿವನಿಗೆ ಹಾಡಿ ಅಭಿಷೇಕ ಮಾಡಿ ದೇವರನ್ನ ಪೂಜಿಸಿ ಎಚ್ಚರವಾಗಿರುವಂತಹ ರಾತ್ರಿನೇ ಶಿವರಾತ್ರಿ ಅನ್ನೋದು ಒಂದು ಕತೆ. ಪಂಚಾಮೃತ ಅಭಿಷೇಕ ಮಾಡಿ ಮುಗಿದ ಮೇಲೆ ನಾನು ಬಿಲ್ವಾರ್ಚನೆಯನ್ನ ಮಾಡ್ತಾ ಇದ್ದೀನಿ. ಬಿಲ್ವಾರ್ಚನೆ ಆದಮೇಲೆ ಇಲ್ಲಿ ನಾನು ಭಸ್ಮಾರ್ಚನೆ ಮಾಡ್ತಾ ಇದ್ದೀನಿ. ಇದು ನನ್ನ ಟ್ರಿಕ್. ನನಗೆ ಮಂತ್ರ ಹೇಳಲಿಕ್ಕೆ ಬರಲ್ಲ ಅಷ್ಟಾಗಿ, ಹಾಗಾಗಿ ಫೋನಲ್ಲಿ ಆನ್ ಮಾಡಿಟ್ಕೊಂಡು ಅದ್ರ ಜೊತೆಗೆ ಎಷ್ಟಾಗುತ್ತೆ ಅಷ್ಟು ಮಂತ್ರನ ಹೇಳ್ತೀನಿ. ಲಿಂಗ ಪೂಜೆ ಆದಮೇಲೆ ನಾನಿಲ್ಲಿ ಒಂದು ಪೂರ್ಣ ಫಲ ಅಂದರೆ ತೆಂಗಿನಕಾಯಿನ ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿ ದೀಪನ ಆರತಿ ಮಾಡ್ತಾ ಇದ್ದೀನಿ. ಶಿವನ್ಗೆ ತುಂಬ ಪ್ರಿಯವಾದದಂತೆ ಇದು. ಕೆಲವರು ಹೇಳ್ತಾರೆ ಮುಕ್ಕಣ್ಣೇಶ್ವರನಿಗೆ 3 ದೀಪ ಹಚ್ಚಬೇಕು ಅಂತ. ಆದ್ರೆ ನಮ್ಮ ಮನೆಯಲ್ಲಿ ಬೆಸ ಸಂಖ್ಯೆಯಲ್ಲಿ ದೀಪ ಹಚ್ಚೋದು ನಮ್ಮ ಮನೆಗೆ ಬರಲ್ಲ. ಈ ಹಿಂದೆ ಒಂದ್ಸಲ ಕಾಮಾಕ್ಷಿ ದೀಪ ಅಂದ್ರೆ ಒಂಟಿ ದೀಪ ಹಚ್ಚಿ ತುಂಬಾ ತೊಂದರೆಗಳಾಗಿತ್ತು. ಹೀಗಾಗಿ ನಾನು ಜೋಡಿ ದೀಪ ಹಚ್ತಾ ಇದ್ದೀನಿ. ಪೂಜೆ ಸಂಪೂರ್ಣವಾಗಿ ಮುಗಿದ ಮೇಲೆ ಅಂದ್ರೆ ಮಹಾಮಂಗಳಾರತಿನೂ ಆದ್ಮೇಲೆ ಈ ಜವನದ ಕಡ್ಡಿಯಲ್ಲಿ ದೇವರಿಗೆ ಆರತಿ ಬೆಳಗ್ಬೇಕಂತೆ. ನಾನು ನಿನ್ನೆ ರಾತ್ರಿನೇ ಅದಕ್ಕೆ ಎಣ್ಣೆಯಲ್ಲಿ ಡಿಪ್ ಮಾಡಿ ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನೇನು ದೀಪ ಹಚ್ಚಬೇಕು. ಅಷ್ಟರಲ್ಲಿ ಸಂಕಲ್ಪ ಮಾಡಿಕೊಂಡು ದೇವ್ರ ಹತ್ರ ಹೂ ಪ್ರಸಾದನ ಕೇಳೋರ ಹತ್ರ ನಾನು ವಿಚಾರಿಸಿದ್ದೆ. ಅವ್ರು ಹೇಳಿರೋ ಪ್ರಕಾರ ಹೂನ ಮೃದುವಾಗಿ ಇಡಬೇಕು, ಇಟ್ಟು ನಾವು ಸಂಕಲ್ಪ ಮಾಡೋ ಹೊತ್ತಿಗೆ ದೇವರು ವರ ಕೊಡುತ್ತೆ ಅಂತ. ಆದರೆ ಇವತ್ತು ತುಂಬ ಆರ್ಗ್ಯಾನಿಕ್ ಆಗಿ ಆಗಿದ್ದುದು. ನಾನು ತುಂಬ ಟೈಟ್ ಆಗಿನೇ ಹೂನ ಸಿಕ್ಕಿಸಿದ್ದೆ. 1 ಅವರಿಂದನೂ ಪೂಜೆ ಮಾಡ್ತಾ ಇದ್ದೆ. ಕೊನೆಗೆ ಜವನದ ಕಡ್ಡಿ ಹಚ್ಚೋ ಹೊತ್ತಿಗೆ ಪ್ರಸಾದ ಆಗಿದ್ದು ತುಂಬಾ ಖುಷಿ ಅನಿಸ್ತು. ಹಲೋ, ಪೂಜೆ ಎಲ್ಲ ಮುಗೀತು. ಇವಾಗ ಏನೋ ಸ್ಪೆಷಲ್ ಅಂತ ಅಂದರೆ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಪ್ರತಿ ವರ್ಷ ಹೋಗ್ತೀವಿ, ಲಾಸ್ಟ್ ಇಯರೂ ಹೋಗಿದ್ವಿ. ಆ್ಯಂಡ್ ದಿಸ್ ಟೈಮ್ ನಾನು, ಅನಿಲ್ ಅವರು ಆ್ಯಂಡ್ ನನ್ನ ಫ್ರೆಂಡ್ ಸಿಂಚನ, ರೀಸೆಂಟ್ಲಿ ಮ್ಯಾರಿಡ್ ಅವಳು, ಸೊ ಅವ್ರ ಹಸ್ಬೆಂಡ್ ನನ್ನ ಅಣ್ಣ. ಸೊ ನಾವು 4 ಜನ ಹೋಗ್ತಾ ಇದ್ದೀವಿ. ಐ ವಿಲ್ ಟೇಕ್ ಯು ಥ್ರೂ ದ ಜರ್ನಿ. ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್ ಎವ್ರಿವನ್, ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಸೊ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಪೂಜೆ ಗೀಜೆ ಎಲ್ಲ ಮಾಡಿ ಮೈಸೂರಿಂದ ಜಸ್ಟ್ ಇವಾಗ ತಾನೇ ಹೊರಟ್ವಿ. ಸೊ ಮೈಸೂರಿಂದ ಹೊರಟು ಒಂದು 50 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಒಂದು ಟಿಫನ್ ಮಾಡೋಣ ಅಂತ ಒಂದು ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಕೊಟ್ಟಿದ್ದೀನಿ. ನಮ್ಮ ಜೊತೆ ಸಿಂಚು ಅಂತ ನನ್ನ ತಂಗಿ. ಆ್ಯಂಡ್
ಚಂದನ ಚಾನಲ್ ಓನರ್ ಅಂತೆ. ಮತ್ತೆ ಇದು ನಮ್ಮ ಮಾಧವ್ ಬ್ರೋ. ಸೊ ನಮ್ಮ ಬಾವ ಏನು ಮಾಡ್ತಿದ್ದೀವಿ, 4 ಜನ ಕೂಡ ಇವತ್ತು ಧರ್ಮಸ್ಥಳಕ್ಕೆ ಹೊಡ್ತಾ ಇದ್ದೀವಿ. ತುಂಬ ಮಜಾ ಇರುತ್ತೆ, ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಕೀಪ್ ವಾಚಿಂಗ್ ಚಂದನ ಹಾಲಿ ಯೂಟ್ಯೂಬ್ ಚಾನಲ್. ಲೈಫಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು. ಬೆಳಗ್ಗೆಲ್ಲ ಫುಲ್ ಎದ್ದು ಫುಲ್ ಜೋಶಲ್ಲಿ ಪೂಜೆ ಮಾಡಿ ಇಷ್ಟೊತ್ತಿಗೆ ಆಲ್ರೆಡಿ ಕುಕ್ಕೆ ಹತ್ರ ಫುಲ್ ರೋಡ್ ಟ್ರಿಪ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಅಂದ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ 2 hours ಆಯಿತು ಫುಲ್ ಬಿಸಿಲಲ್ಲಿ ನಿಂತು ರಿಕ್ವೆಸ್ಟ್ ಮಾಡಿ ಎಲ್ಲ ಮಾಡಿ ಆಯಿತು, ಗಾಡಿ ಬಿಡಲಿಲ್ಲ. ಇವಾಗ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ನಾನು ಒಂದು ಅಬ್ಸರ್ವ್ ಮಾಡಿದ್ದೇನೆಂದರೆ, ನಮ್ಮ ಮೈಸೂರಲ್ಲೆಲ್ಲ ಆಗಿದ್ದಿದ್ರೆ ಪೊಲೀಸ್ಗಳು 500,000 ಇಸ್ಕೊಂಡು ಇಷ್ಟೊತ್ತಿಗೆಲ್ಲ ಬಿಟ್ಟೇ ಬಿಡ್ತಿದ್ರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬಟ್ ದಿಸ್ ಪೀಪಲ್ ಮುಟ್ತಾನೆ ಇಲ್ಲ ದುಡ್ಡನ್ನ. ಈಗ ನೀವೇ ಸ್ವಲ್ಪ ಡೌಗಿ ಮಾಡಿ ಒಂದೆರಡು ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಹೇಳ್ತೀನಿ. ಬರೀ ಇಂಥದೆಯಾ? ನೀರೇ ಬರ್ತಿಲ್ವಲ್ಲ. ಏನು ಗೊತ್ತಾ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಂಗೆ ಅಷ್ಟೇ. ಆಗೋದೆಲ್ಲ ಒಳ್ಳೇದಕ್ಕೆ. ಹೌದು ಒಂದು 500 ರೂಪಾಯಿ ಬಿಡಬಾರ್ದು ಅವ್ರಿಗೆ ಆ ಥರ. ಅಂದರೆ ಮೈಸೂರೆಲ್ಲ ಆಗಿದ್ದಿದ್ರೆ ದುಡ್ಡಿಸ್ಕೊಂಡು ಇವಾಗ ಬಿಟ್ಬಿಡ್ತಾ ಇದ್ರು. ಇಲ್ಲೇನೋ ನಡೀತಾ ಇಲ್ಲ ಅವೆಲ್ಲ. ಎಲ್ಲರೂ ರೀಚ್ ಆಗ್ಬಿಟ್ಟಿದ್ವಿ. ಮಡಿಕೇರಿಯಿಂದ ಮುಂದೆ ಹೋಗ್ತಾ ಇದ್ವಿ. ಯಾಕೆ ವಾಶ್ ಮಾಡ್ತಿದ್ದ? ಹಾಂ ಯಾಕೆ ವಾಶ್ ಮಾಡ್ತಿದ್ದ ಹೇಳಿ. ನನ್ನ ಫ್ರೆಂಡ್ದು ಗಾಡಿ ಹಿಡ್ಕೊಂಡ್ಬಿಟ್ರು. ಮುಂದೆ ಅವನ ಗಾಡಿ ಬಿಡ್ಸ್ಕೊಂಬರೋಕ್ಕೆ ನನ್ನ ಗಾಡೀಲಿ ಹೋಗಿದ್ವಿ. ನನ್ನ ಗಾಡಿ ಸ್ಟೇಷನ್ ಒಳಗಡೆ ಎತ್ಕೊಂಡು ಹೋಗ್ಬಿಟ್ರು. ಫಾರ್ ದಿ ಫಸ್ಟ್ ಟೈಮ್ ಸ್ಟೇಷನ್ ಒಳಗಡೆ ಹೋಗಿದ್ದು ನನಗೆ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು. ಅದಕ್ಕೆ ಸ್ಟೇಷನಿಂದ ಬಂದಿದ್ದ ತಕ್ಷಣ ವಾಶ್ ಮಾಡಿಸ್ಬಿಟ್ಟೆ ನನ್ನ ಗಾಡಿನ. ಜರ್ನಿ ಕಂಟಿನ್ಯೂ ಮಾಡೋಣ. ಎಸ್ ಕಮಾನ್ ಲೆಟ್ಸ್ ಗೋ. ನಾರ್ಮಲ್ ಆಗಿ ವಿತೌಟ್ ಹೆಲ್ಮೆಟ್ ಆದರೆ 500 rupees ಚಾರ್ಜ್ ಮಾಡ್ತಾರೆ ಫೈನು. ಬಟ್ ಇವ್ರದ್ದು ಹಳೆ ಕೇಸೆಲ್ಲ ಒಂದು 40,000 ಇತ್ತು. ಎಲ್ಲನೂ ಸ್ಪಾಟಲ್ಲೇ ಕ್ಲಿಯರ್ ಮಾಡಿ ಅಂತ ಹೇಳಿದ್ರು. ನಮಗೆ ಸಿಕ್ಕಾಬಟ್ಟೆ ಲೇಟ್ ಆಗಿಬಿಟ್ಟಿತ್ತು. ಸೊ ದೆ ಸೆಡ್ ನೀವು ಹೋಗ್ತಾ ಇರಿ, ನಾವು ಜಾಯ್ನ್ ಆಗ್ತೀವಿ ಅಂತ. ಬಂದರು ಫೈನಲ್ ಆಗಿ ಬಂದರು. ದುಡ್ಡು ಕಟ್ಬಿಟ್ಟು ಬರ್ತವ್ರು ನೋಡಿ. ಎಷ್ಟು ಕಟ್ಟಿದ್ರಿ? ಹಾಕ ಬಿಸಿಲು ಅಣ್ಣ ಎಷ್ಟು ಕಟ್ಟಿದ್ರಿ? ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಹೌದು ಎಕ್ಸ್ಪೀರಿಯನ್ಸ್. ಅಷ್ಟು ಅಣ್ಣ, ನೀವು ನೋಡಿದ್ರ ಬಿಟ್ಬಿಟ್ಟು ಹೋದ್ರಲ್ಲ. ಕೇಳಿ ನಾನು ಏನಂದ ಕೇಳಿ. ಇಲ್ಲ ಬಿಡಿ, ಇದು ಹೆಂಗೆ ಆದ್ರೆ ಬಿಟ್ಬಿಟ್ಟು ಹೋದಂಗೆ ಲೆಕ್ಕ ನಿಮ್ದು. ಆಕ್ಚುಲಿ ಯಾರು ಧರ್ಮಸ್ಥಳಕ್ಕೆ ಯಾರ್ಯಾರು ಹೋಗ್ತೀರಾ, ಹಾಸನಿಂದ ಹೋಗೋದ್ ರೂಟ್ ಹೆಂಗಿದೆ. ಬಟ್ ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ, ನೇಚರ್ನ ಫೀಲ್ ಮಾಡಿಕೊಂಡು ಮಡಿಕೇರಿ ಕೂರ್ಗ್ ರೂಟ್ ಹೋಗಿ. ಸಕ್ಕದಾಗಿದೆ ರೋಡು. ನೆಕ್ಸ್ಟ್ ನನ್ನ ಡ್ರೀಮ್ ಬೈಕು ಎಕ್ಸ್ಪಲ್ಸು. ಈ ಬೈಕ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ತೊಗೊಬೇಕು ಅಂತ. ಬೇಗ ಬಂದ್ವಿ. ನಮ್ಮದೇ ಎಂಟರ್ಕಂದು ನಂಗೆ ಚಚ್ಚಿದ್ದೀನಿ. ಇವರೆಲ್ಲ ಇವಾಗ ಬಂದಿದ್ದಾರೆ. ಇವರೆಲ್ಲ ನಮ್ಮ ಜೊತೆನೇ ಬಂದಿರೋದು ಗುರು. ನೀರೇ ಇಲ್ಲದೆ ಇರೋ ವಾಟರ್ ಫಾಲ್ಸ್. ಇವಳು ಹೇಳಿದ್ರೆ ವಾಟರ್ ಫಾಲ್ಸ್ ಅಂತ. ಸಮ್ಮರಲ್ಲಿ ಬಂದರೆ ಎಲ್ಲಿರುತ್ತೆ ನೀರು. ನಾವಿನ್ನೂ ತುಂಬ ಬೇಗನೆ ರೀಚ್ ಆಗ್ತಿದ್ವಿ. ಬಟ್ ಅಲ್ಲಲ್ಲಿ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಹತ್ರ ಸ್ಟಾಪ್ಸ್ ಕೊಟ್ಕೊಂಡು ದಾರಿನ ತುಂಬ ಎಂಜಾಯ್ ಮಾಡಿಕೊಂಡು ಹೋದ್ವಿ. ಇಲ್ಲಿ ಸ್ಟ್ರೈಟ್ ಹೋದರೆ ಸುಳ್ಯ ರೂಟು ನಿಮಗೆ 10 kilometers ಹತ್ತಿರ, ಈ ರೂಟು 10 kilometers ದೂರ. ಬಟ್ ವಿ ಸ್ಟಿಲ್ ಚೂಸ್ ದಿಸ್ ರೋಡ್. ಯಾಕಂತಂದರೆ ಐ ಶೋ ಯು ಯಾಕೆ ಅಂತ. ಇದು ಕುಕ್ಕೆ ಸುಬ್ರಹ್ಮಣ್ಯ ರೋಡು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಈ ನೇಚರ್ ವೈಬ್ಸ್ಗೋಸ್ಕರನೇ ನಾವು ಬರೋದು ಈ ರೋಡಲ್ಲಿ. ಇಲ್ಲಿ ನೋಡಿ ಫೋಟೋಶೂಟ್ ಮಾಡ್ತಾ ಇದ್ದಾರೆ ಇವರು. ಸಚ್ ಅ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ರೋಡ್ ಅಂತಂದರೆ 2 ಕಡೆನೂ ಫಾರೆಸ್ಟ್ ಇದೆ, ಮಧ್ಯ ರೋಡು. ವೆಹಿಕಲ್ಸೇ ಬರಲ್ಲ, ಎಲ್ಲೋ ಒಂದೊಂದು ಬರೋದು. ಸೊ ಪೀಸಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಗಾಡಿ ಇಂಜಿನ್ ಏನೋ ಹೀಟ್ ಆಗಿ ಏನೋ ಸಮಸ್ಯೆ ಆಗಿ, ಸೊ ಇದು ಟ್ರಕ್ಕು ಫುಲ್ಲು ಬಿಸ್ಕೆಟ್. ಇದು ಎಲ್ಲೋ ಬೇರೆ ಕಡೆ ತಗೊಂಡು ಹೋಗ್ತಾ ಇದ್ರು. ಬಿಸ್ಕೆಟ್ ಅನಾಹುತ ಆಗಿ ಬಿಸ್ಕೆಟ್ ಅನಾಹುತ. ಸೊ ಎಲ್ಲ ಬಿದ್ದು ಹೊಡೆದೋಗಿ ಹಾಳಾಗಿದೆ. ಈಟಿಂಗ್ ದಿಸ್. ಯಾ ವಾವ್, ಬಿಸಿ ಬಿಸಿ ಇದೆಯಾ? ಏನದು? ಇದೇನಂತ ಗೊತ್ತಾ?
ಏನೋ ನೀರು ಬತ್ತೈತೆ. ಇದು ಫ್ರೂಟು. ಇಟ್ ಸ್ಮೆಲ್ಸ್ ಅಮೇಝಿಂಗ್. ನಿಜವಾಗ್ಲೂ ಸಕ್ಕತ್ತಾಗಿದೆ. ನಾವು ಗೇರು ಬೀಜದ ಹಣ್ಣು ಅಂತ ಹೇಳ್ತೀವಿ ಮಂಗಳೂರು ಲ್ಯಾಂಗ್ವೇಜಲ್ಲಿ. ಏನಂತಂದರೆ ಇದನ್ನೊಂದಷ್ಟು ಕಲೆಕ್ಟ್ ಮಾಡಿ ಒಲೆ ಉರಿಯೋ ಹಾಕುವಾಗ ಆ ಬೀಜನ ಒಳಗಡೆ ಹಾಕ್ಬಿಟ್ಟು ಅದು ಸುಟ್ಟು ಫುಲ್ ಕರಕಲಾಗುತ್ತೆ. ಸಿಪ್ಪೆ ಬಿಡಿಸಿದ್ರೆ ಒಳಗಡೆ ಗೋಡಂಬಿ ಕ್ಯಾಶ್ಯೂ ಇರುತ್ತೆ. ಹಿಂಗೆ ಕ್ಯಾಶ್ಯೂ ಬರುತ್ತೆ. ಫೈನಲಿ ನಾವು ಧರ್ಮಸ್ಥಳ ರೀಚ್ ಆಗೋ ಅಷ್ಟರಲ್ಲಿ 6:30 ಆಗಿತ್ತು. ನೇತ್ರಾವತಿ ನದಿನಲ್ಲಿ ಸ್ನಾನ ಮಾಡಿ ಗರ್ಭಗುಡಿ ಹತ್ರ ಹೋಗೋ ಅಷ್ಟರಲ್ಲಿ 8 ಗಂಟೆ. ಬರೀ ಮಹಾಶಿವರಾತ್ರಿ ಅಲ್ವಾ, ಸೊ ಹಾಗೆ ಜನ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಇವಾಗ 8 o'clock 9, 10, 11ಗೆಲ್ಲ ದರ್ಶನ ಆಗುತ್ತೆ ಅನ್ಕೊಂಡಿದ್ದೀನಿ. ನಾನು ಹಂಗೆ ಅಂದ್ಕೊಂಡಿದ್ದೀನಿ, ಒಂದು 11ಗೆಲ್ಲ ದರ್ಶನ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಇವರೆಲ್ಲ ದರ್ಶನ ಮಾಡಕ್ಕೆ ಬಂದವ್ರೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸೊ ನಾವು ದರ್ಶನ ಮುಗಿಸೋ ಅಷ್ಟರಲ್ಲಿ ಸುಮಾರು 12 ಗಂಟೆ ರಾತ್ರಿ ಆಗಿತ್ತು. ಜಾಗರಣೆ ಮಾಡೋರು ಅಲ್ಲಿ ಭಜನೆಗಳನ್ನ ಹಾಡ್ತಾ ಅಲ್ಲೇ ಕೂತ್ಕೊಂಡಿದ್ರು. ನನಗಂತೂ ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು. ಬಿಕಾಸ್ ಬರಿಗಾಲಲ್ಲಿ ಬರ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಸೊ ಎಲ್ಲ ಕಡೆ ಬರಿಗಾಲಲ್ಲಿ ಓಡಾಡಿ ಊಟ ಇಲ್ಲದೆ ನಿದ್ರೆ ಇಲ್ಲದೆ ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು. ದೇವಸ್ಥಾನದಿಂದ ಹೊರಗೆ ಬಂದ ತಕ್ಷಣ ಸ್ವಲ್ಪ ಫ್ರೂಟ್ಸ್ನ ಊಟ ಥರ ಮಾಡಿಕೊಂಡು ಸೀದಾ ನಮ್ಮ ಸ್ಟೇ ಕಡೆ ಹೋದ್ವಿ. ನೆಕ್ಸ್ಟ್ ಡೇ ಕುಕ್ಕೆ ಸುಬ್ರಹ್ಮಣ್ಯ, ಸೌತಡ್ಕ ಆ್ಯಂಡ್ ಸಿಕ್ಕಾಬಟ್ಟೆ ಮಜಾ ಇರುತ್ತೆ ನೆಕ್ಸ್ಟ್ ವ್ಲಾಗು. ಕೀಪ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವ್ಲಾಗ್.